ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮಗೆ ವಿತಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಹೆಲ್ತಿ ಸ್ನ್ಯಾಕ್ಸ್ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಸೂಪರಾಗಿರುತ್ತೆ. ಇದು ಮೊದಲು ಎಲ್ಲ ಹಸಿ ತಿಂತಾ ಇದ್ವಿ, ಬಟ್ ಇವಾಗೆಲ್ಲ ಮಕ್ಕಳು ಹಾಗೆ ತಿನ್ನೋಲ್ಲ. ಹಾಗಾಗಿ ಈ ಥರ ವೆರೈಟಿಯಾಗಿ ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡಿ ಮಕ್ಕಳಿಗೆ ಮಾಡಿಕೊಟ್ರೆ ಸೂಪರಾಗಿ ತಿಂತಾರೆ. ಹಾಗಾಗಿ ಈ ಥರ ಮಾಡಿ ಪೆಪ್ಪರ್ ಫ್ರೈ ಸೂಪರಾಗಿರುತ್ತೆ. ಚಳಿ ಗಾಳಿ ಈ ಮಳೆಗೆ ಸಖತ್ತಾಗಿರುತ್ತೆ. ಈ ಥರ ಮಾಡ್ಕೊಡಿ ಮಕ್ಕಳಿಗೆ. ನಾನು ಇದು ಬಜಾರ್ ಅಥವಾ ಮಾರ್ಕೆಟ್ ಅಲ್ಲಿ ತೊಗೊಂಡ್ಬಂದಿದ್ದೆ ಒಂದು ಪ್ಯಾಕೆಟು. ನೋಡಿ ಈ ಥರ ಇದೆ. ಇದನ್ನು ಓಪನ್ ಮಾಡಿ ಇದನ್ನು ಒಂದ್ಸರಿ ವಾಶ್ ಮಾಡಿ ತೊಗೊಂಡ್ಬರ್ತೀನಿ. ನೋಡಿ ಈಗ ಬೇಬಿ ಕಾರ್ನ್ ವಾಶ್ ಮಾಡಿ ತೊಗೊಂಡ್ಬಂದು ನೋಡಿ ನಾನು ಯಾವ ಥರ ಚಾಪ್ ಮಾಡ್ತಾಯಿದ್ದೀನಿ ಆ ಥರ ಚಾಪ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಆ ಥರ ಎಲ್ಲ ಬೇಬಿ ಕಾರ್ನ ಚಾಪ್ ಮಾಡ್ತಾಯಿದ್ದೀನಿ. ಚಾಪ್ ಮಾಡಿ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಈಗ ಬೌಲಿಗೆ ಹಾಕಿದ್ದೀವಿ. ನೋಡಿ ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಧನಿಯಾ ಪುಡಿ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಮೆಣಸು ಪುಡಿ. ಇದು ಬಜಾರಲ್ಲಿ ಸಿಗುತ್ತೆ ಮೆಣಸು ಪುಡಿ. ಡೈರೆಕ್ಟಾಗಿ ಹಾಕಿ ತೊಗೊಂಬಂದು ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಟೇಸ್ಟ್ ಬರುತ್ತೆ, ಬರೀ ಮೆಣಸು ಹಾಕೋ ಟೇಸ್ಟ್ ಬರೋಲ್ಲ. ಹಾಗಾಗಿ ಸ್ವಲ್ಪ ಖಾರದ ಪುಡಿ, ರುಚಿಗೆ ಉಪ್ಪು, ತಕ್ಕಷ್ಟು ಉಪ್ಪನ್ನು ಹಾಕಿ ನೆಕ್ಸ್ಟು 1 ಟೇಬಲ್ ಸ್ಪೂನ್ ಕಾರ್ನ್ ಪೌಡರ್ ಹಾಕಿ, ನೆಕ್ಸ್ಟು 1 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ. ಇದು ಜಾಸ್ತಿ ಇಟ್ಟಿರಬಾರ್ದು, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಏನಕ್ಕಂದರೆ ಅಲ್ಲಿರುವ ಕೆಳಗಿರುತ್ತೆ ಹಿಟ್ಟೆಲ್ಲ, ಹಾಗಾಗಿ ಮೇಲೆ ಬರಬೇಕು, ಎಲ್ಲದಕ್ಕೂ ಹಚ್ಕೋಬೇಕಂತೇಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಇವಾಗ ಕೆಳಗೆ ಸಹ ಇಟ್ಟಿಲ್ಲ, ಚೆನ್ನಾಗಿ ರೆಡಿಯಾಗಿದೆ. ಈಗ ಸ್ಟವ್ ಮೇಲೆ ಎಣ್ಣೆ ಕಾಸಕ್ಕೆ ಇಟ್ಟಿದೆ. ಎಣ್ಣೆ ಸಹ ಕಾದಿದೆ. ಈಗ ಒಂದೊಂದೇ ಕಾಯಿನ್ನ ಬಿಡೋಣ ಇದೇ ಥರ. ಇದು ಮೀಡಿಯಮ್ ಉರಿಯಲ್ಲಿ ಹಾಕಿ, ಫಸ್ಟಿಗೆ ದೊಡ್ಡ ಉರಿಯಲ್ಲಿ, ಆಮೇಲೆ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಟರೆ ಒಳಗೆ ಸಹ ಬೇಯುತ್ತೆ. ಹಾಗಾಗಿ ತುಂಬ ಸಣ್ಣ ಉರಿ ಇಟ್ಟರೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಮೀಡಿಯಮ್ ಉರಿಯಲ್ಲಿ ಇಟ್ಟರೆ ಕಲರ್ ಸಹ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಜೊತೆಗೆ ಸಾಸ್ ಮಯೋನೀಸ್ ಜೊತೆಗೆ ಸೂಪರಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಮಾಡಿಕೊಡಿ. ಮತ್ತು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲಲ್ಲಿ ಹೇಗೆ ಬಂದಿದೆ ಅಂತ. ಇದನ್ನು ನಮ್ಮ ಚಾನಲ್ನ ಅಥವಾ ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.